ಸಿದ್ದರಾಮಯ್ಯನವರು ಭಾರತ ಇಸ್ರೇಲ್ ಪರ ದನಿ ಎತ್ತಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ವಿಚಾರ ನೋಡ್ಕೊಳ್ಳೋದು ಬಿಟ್ಟು ಇವ್ರಿಗೆ ಯಾಕೆ ಮೋದಿ ಮಾಡೋ ಕೆಲಸ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ನಡೆದ್ರೆ ಅದರ ಬಗ್ಗೆ ಮಾತಾಡಬೇಕಾಗಿರುವಂಥದ್ದು ನಮ್ಮ ದೇಶದ ವಿದೇಶಾಂಗ ಇಲಾಖೆ, ಜೈಶಂಕರ್, ನರೇಂದ್ರ ಮೋದಿ. ಈ ಕೆಲಸ ಯಾಕೆ ಸಿದ್ದರಾಮಯ್ಯನವ್ರಿಗೆ ಅಂದರೆ ಅವರ ಹೈಕಮಾಂಡ್ ಇದನ್ನು ಮಾಡೋದಕ್ಕೆ ಶುರು ಮಾಡಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರಿಗೆ ಇರಾನ್ ಬೇಕಾಗಿದೆ, ಇಸ್ರೇಲ್ ಬೇಡವಾಗಿದೆ. ಇದು ಸದ್ಯ ದೊಡ್ಡ ಚರ್ಚೆಯ ವಿಷಯ. ಇದರಲ್ಲಿ ಬಹಳಷ್ಟು ಸೂಕ್ಷ್ಮಗಳಿವೆ, ಇದನ್ನು ಅರ್ಥ ಮಾಡ್ಕೋಬೇಕು. ಉಕ್ರೇನ್ ಹಾಗೆ ರಷ್ಯಾ ಯುದ್ಧದ ವಿಚಾರದಲ್ಲಿ ಏನೂ ಮಾತಾಡದೇ ಇರುವಂಥ ಕಾಂಗ್ರೆಸ್ ಈಗ ಇರಾನ್ ಇಸ್ರೇಲ್ ಯುದ್ಧದ ವಿಷಯ ಬಂದಾಗ ಭಾರತದ ನಿಲುವು ಸ್ಪಷ್ಟವಾಗಿರಬೇಕು, ದಿಟ್ಟವಾಗಿರಬೇಕು ಅಂತೆಲ್ಲ ಹೇಳ್ತಾ ಇದೆ. ಅಂದರೆ ಇದು ಭಾರತದ ವೋಟ್ ಬ್ಯಾಂಕಿಗೆ, ಇಲ್ಲಿನ ವೋಟ್ ಬ್ಯಾಂಕ್ ನಾಟಕ ಇದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಸಲಿಗೆ ಆಗ್ತಾ ಇರೋದೇನು, ಯಾಕೆ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಭಾರತದ ಧ್ವನಿ ದಿಟ್ಟವಾಗಿಲ್ಲ, ಇಲ್ಲಿ ಇರಾನ್ ಪರವಾಗಿ ನಾವು ನಿಂತ್ಕೋಬೇಕು, ಇರಾನ್ ನಮಗೆ ಬಹುಕಾಲದ ಮಿತ್ರ ಅಂತ ಯಾಕೆ ಹೇಳ್ತಿದ್ದಾರೆ? ಹಾಸ್ಪಿಟ್ಲಿಂದ ಹುಷಾರಿಲ್ಲದೆ ಇದ್ದವರು ಈಗ ಸುಧಾರಿಸ್ಕೊಂಡು ಬಂದಿರುವಂಥ ಸೋನಿಯಾ ಗಾಂಧಿ ಇದ್ದಕ್ಕಿದ್ದ ಹಾಗೆ ಲೇಖನವನ್ನು ಬರೆದು ಭಾರತದ ರಾಜತಾಂತ್ರಿಕ ನಿಲುವು ತುಂಬ ವೀಕ್ ಆಗಿದೆ, ನಾವು ಇರಾನ್ ಜೊತೆ ಬಹುಕಾಲದ ಗೆಳೆಯ, ನಾವು ಇಸ್ರೇಲ್ ಪರವಾದ ನಿಲುವನ್ನು ತಗೋಬಾರ್ದು ಅನ್ನೋ ರೀತಿ ಹೇಳೋದನ್ನು ಬಿಟ್ಟು ಅದೇ ಅರ್ಥದಲ್ಲಿ ಅಳಿಯಲ್ಲ ಮಗಳಗಂಡ ಅಂತ ಇರಾನ್ ಪರ ಭಾರತ ದನಿ ಎತ್ತಬೇಕು ಅಂತ ಹೇಳ್ತಾ ಇರೋದು ನೋಡಿದರೆ ಮತ್ತೊಮ್ಮೆ ಭಾರತದ ಎಡಪಂಥೀಯ ರಾಜಕಾರಣ ಏನಿದೆ ಇದಕ್ಕೆ ವೋಟ್ ಬ್ಯಾಂಕಿಗೇನೆ ಅಂಟಿಕೊಂಡು ದೇಶದ ನಿಲುವನ್ನು ಹೇಳಬೇಕು ಅಂತ ಹೊರಟಿದ್ದಾರೆ ಸೋನಿಯಾ ಗಾಂಧಿ, ಹಾಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ನಮ್ಮ ಸಿದ್ದರಾಮಯ್ಯನವರು. ಇಷ್ಟಕ್ಕೂ ಸಿದ್ದರಾಮಯ್ಯನವರಿಗೆ ಇದು ಬೇಡವಾದಂಥ ವಿಷಯ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲದರ ಲೀಡರ್ ಆಗಿ, ಮುಖ್ಯಸ್ಥನಾಗಿ ದೇಶದ ಪ್ರಧಾನಿ ಇರ್ತಾರೆ, ಅವರು ನಿರ್ಧಾರವನ್ನು ತಗೋತಾರೆ ನಮ್ಮ ದೇಶದ ನಿಲುವು ಒಟ್ಟಾರೆಯಾಗಿ ಏನಾಗಿರಬೇಕು ಅಂತ. ಈಗ ಸಿದ್ದರಾಮಯ್ಯನವರು ಇರಾನ್ ಪರವಾಗಿ ಭಾರತ ಮಾತಾಡಬೇಕು, ನರೇಂದ್ರ ಮೋದಿ ಮಾತಾಡಬೇಕು ಅಂತ ಹೇಳೋಕೆ ಹೊರಟಿರೋದ್ರ ಹಿಂದೆ ಇರೋದು ಒನ್ಸ್ ಅಗೇನ್ ಮುಸ್ಲಿಂ ವೋಟ್ ಬ್ಯಾಂಕ್. ದೇಶದ ಬೇರೆ ಯಾವ ರಾಜ್ಯಗಳವರು ಕೂಡ ದನಿ ಎತ್ತುವ ಮೊದಲೇ ಕರ್ನಾಟಕ ದನಿ ಎತ್ತುತ್ತಾ ಇದೆ ಅಂದರೆ ಅಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ಗಾಗಿನೇ ಈ ದನಿ ಎತ್ತಾ ಇರುವಂಥದ್ದು. ಸಹಜವಾಗಿ ಕರ್ನಾಟಕದಲ್ಲಿ ಅಹಿಂದ ಚಾಂಪಿಯನ್ ಅನ್ಸ್ಕೊಂಡಿರುವಂಥ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ಮತಗಳು ಬೇಕು, ಮುಸ್ಲಿಮರು ನನ್ನನ್ನು ನೋಡಿನೇ ಮತ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅಂತ ಹೇಳುವಂಥವರು ಈಗ ಎದ್ದು ನಿಂತು ಇರಾನ್ ಪರ ನಿಲುವು ಬೇಕು ನಮ್ಮದು ಅಂತ ಹೇಳ್ತಾ ಇರುವಂಥದ್ದು. ಅದು ಇಲ್ಲಿನ ಮುಸ್ಲಿಮರಿಗೆ ಸಮಾಧಾನ ಪಡಿಸಲಿಕ್ಕೆ ಹೇಗೆ 15% ಮೀಸಲಾತಿಯನ್ನು ವಸತಿ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟರೋ ಅದನ್ನು ಸಮರ್ಥಿಸುವ ಹಾಗೆ ಮತ್ತೊಮ್ಮೆ ನಮಗೆ ಅವರನ್ನೇ ನಾವು ನೆಚ್ಕೊಂಡಿರೋದು. ಜಗತ್ತಲ್ಲಿ ಏನೇ ಆದರೂ ಕೂಡ ಮುಸ್ಲಿಂ ವೋಟ್ ಬ್ಯಾಂಕನ್ನು ಮೆಚ್ಚಿಸೋದಕ್ಕೆ ನಾವು ಕೆಲಸ ಮಾಡೋದು ಅಂತ ಸಿದ್ದರಾಮಯ್ಯನವರು ಹೇಳಿದಾಗಿದೆ. ಇದಕ್ಕೆ ಕಾರಣ ಏನು ಅಂದರೆ ಸೋನಿಯಾ ಗಾಂಧಿಯವರು ಆರ್ಟಿಕಲನ್ನು ಬರೆದು ಇದು ಸರ್ಕಾರದ ನಿಲುವಿದೆಯಲ್ಲ ನಮ್ಮ ಕೇಂದ್ರ ಸರ್ಕಾರದ್ದು ಅದು ಸರಿ ಇಲ್ಲ, ನಾವು ಇರಾನ್ ಪರ ನಿಂತ್ಕೋಬೇಕು, ನಮಗೆ ಇರಾನ್ ಬಹುಕಾಲದ ಮಿತ್ರ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೇ ಇರಾನ್ ಸೋನಿಯಾ ಗಾಂಧಿಯವರು ಎಷ್ಟು ಅಂದರೆ ಬಾಲಿಶವಾಗಿ ಹೇಳಿದ್ದಾರೆ ಅಂದರೆ ಏನು ಜನರಿಗೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ದಾರ? ಇದೇ ಇರಾನ್ ಕಾಶ್ಮೀರದ ವಿಷಯ ಬಂದಾಗ, ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ, ಕಾರ್ಗಿಲ್ ವಿಚಾರ ಬಂದಾಗ ಇವರ ಸ್ಟೇಟ್ಮೆಂಟ್ಗಳು ಏನಿತ್ತು ಅಂತ ಹೇಳಿದರೆ ಇರಾನ್ನ ನಾಯಕರದ್ದು ಕಾಶ್ಮೀರದ ವಿಷಯ ಭಾಳ ಸೂಕ್ಷ್ಮವಾಗಿದೆ, ಇದನ್ನು ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ನೋವಾಗ್ತಾ ಇದೆ, ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಇರಾನ್ ಕೊಟ್ಟಿತ್ತು. ಅಂದರೆ ಅಲ್ಲಿ ಕೂಡ ಅವರು ಅಲ್ಲಿದ್ದಂತಹ ಒಂದು ಪಂಗಡವನ್ನು ಮಾತ್ರ ಬೆಂಬಲಿಸೋ ಕೆಲಸ ಮಾಡಿದ್ರು. ಈಗಿರೋ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಅದನ್ನೇ. ಅಂದರೆ ಕಾಶ್ಮೀರ ಭಾರತದಲ್ಲ, ಅದು ಪಾಕಿಸ್ತಾನದ ಒಂದು ಅಂಗ ಆಗಬೇಕಿತ್ತು, ಅಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ, ಅಲ್ಲಿನ ನಮ್ಮ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇರಾನ್ ದನಿ ಎತ್ತಿತ್ತು. ಅದನ್ನು ಸರಿ ಅಂತ ಮೆಚ್ಕೋತಾ ಇದ್ದಾರೆ. ಅಂದರೆ ಇನ್ಯಾವ ಮಟ್ಟಿಗೆ ಇವರು ಮಾನಸಿಕ ಅಂದರೆ ಬೌದ್ಧಿಕ ಸ್ಥೀಮಿತ ಕಳ್ಕೊಂಡಿದ್ದಾರೆ. ಇರಾನ್ ನಮ್ಮ ಪರ ನಿಂತಿತ್ತು ಅಂತ ಹೇಳ್ತಾ ಇದ್ದಾರೆ. ಇರಾನ್ ಭಾರತದ ಪರ ಬರೀ ನಾಟಕೀಯವಾಗಿ ನಿಂತಿದೆಯೇ ಹೊರತು ಇಸ್ರೇಲ್ನ ರೀತಿಯಲ್ಲಿ ಭಾರತದ ಜೊತೆ ಇರಾನ್ ನಿಂತಿಲ್ಲ. ನಮಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗಿರ್ಬೋದು ಅಥವಾ ಟೆಕ್ನಾಲಜಿಯನ್ನು ನಾವು ಇಸ್ರೇಲ್ನಿಂದ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಇಸ್ರೇಲ್ ಕೊಡುವಂಥ ಪ್ರೇರಣೆ ಇದೆಯಲ್ಲ, ಪ್ರತಿಯೊಬ್ಬನೂ ದೇಶದಲ್ಲಿ ಸೈನಿಕ ಆಗಿರಬೇಕು, ತನ್ನ ದೇಶಕ್ಕೋಸ್ಕರ ಹೋರಾಡಬೇಕು ಅನ್ನೋದು, ಆ ಪ್ರೇರಣೆಯನ್ನು ಇಸ್ರೇಲಿಂದ ತಗೋಬಹುದು ಭಾರತ. ಆದರೆ ಇರಾನ್ನಿಂದ ಏನು ತಗೊಳ್ಳೋದಕ್ಕೆ ಸಾಧ್ಯ?
ಇರಾನ್ನಿಂದ ಮುಸ್ಲಿಂ ಮತ ಬ್ಯಾಂಕ್ಗಳನ್ನಷ್ಟೇ ಕಾಂಗ್ರೆಸ್ನವ್ರು ತಗೊಳ್ಬಹುದು. ಆ ಕಾರಣಕ್ಕೆ ಈ ರೀತಿಯ ದನಿ ಎತ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಬಿ ಜೆ ಪಿಗರು ವಿರೋಧ ಮಾಡಿದ್ದಾರೆ. ಅದು ಸಹಜವಾಗಿ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು. ನರೇಂದ್ರ ಮೋದಿ ಯಾವ ನಿಲುವನ್ನು ತಗೋಬೇಕು ಅಂತ ನಿರ್ಧಾರ ಮಾಡುವಂಥದ್ದು, ಅದಕ್ಕೆ ದೇಶದ ಸರ್ಕಾರ ಇದೆ, ಜನರೇ ಆಯ್ಕೆ ಮಾಡಿರುವಂಥ ಸರ್ಕಾರ, ಅವ್ರು ತಗೋತಾರೆ. ಆದರೆ ಸಿದ್ದರಾಮಯ್ಯನವರು ಇಲ್ಲಿ ದನಿ ಎತ್ತಿ ಹೇಳ್ತಾರೆ ಅಂದರೆ ಇದು ಖಡಾಖಂಡಿತವಾಗಿ ಇವರು ಮುಸ್ಲಿಂ ಅವರ ಮೂಗಿಗೆ ಏನು ತುಪ್ಪ ಸವರದಲ್ಲ, ಅವ್ರ ಬಾಯಿಗೇನೆ ತುಪ್ಪ ಹಾಕೋದಕ್ಕೆ, ಅವರಿಗೆ ಸಮಾಧಾನ ಪಡಿಸೋದಕ್ಕೆ, ಅವರ ಗಮನ ಸೆಳೆಯೋದಕ್ಕೆ ಮಾಡ್ತಾ ಇರುವಂಥ ಕೆಲಸ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟಕ್ಕೂ ಇವರು ರಷ್ಯಾ ಉಕ್ರೇನ್ ಯುದ್ಧ ಆದಾಗ ಯಾರ ಪರ ನಿಲುವು ತಗೊಳ್ಳಿ ಅಂತಲೂ ಹೇಳಿರಲಿಲ್ಲ. ಯಾಕೆ ಹೇಳಿ? ಉಕ್ರೇನ್ನಲ್ಲಿ 80-90% ಜನಸಂಖ್ಯೆ ಕ್ರಿಶ್ಚಿಯನ್ರಿದ್ದಾರೆ. ರಷ್ಯಾದಲ್ಲಿ 70-80% ಜನಸಂಖ್ಯೆ ಕ್ರಿಶ್ಚಿಯನ್ರಿದ್ದಾರೆ. ಅಲ್ಲಿ ಅವರಿಗೆ ಇಂಥದ್ದೇನು ಅಂದರೆ ಅಲ್ಲಿ ಮುಸ್ಲಿಮ್ರು ಇಲ್ವಲ್ಲ, ಹಾಗಾಗಿ ಅಲ್ಲಿ ಏನಾದರೂ ನಿರ್ಧಾರ ತಗೊಳ್ಳಿ, ಅದು ಬೇಕಾಗಿಲ್ಲ ನಮಗೆ. ಇವ್ರಿಗೆ ಬೇಕಾಗಿರೋದು ಎಲ್ಲಿ ನಿರ್ಧಾರ ಅಂತ ಹೇಳಿದರೆ ಇರಾನ್ ವಿಷಯ ಬಂದಾಗ ಮಾತ್ರ, ಇಸ್ರೇಲ್-ಇರಾನ್ ವಾರ್ ಬಂದಾಗ. ಅಂದರೆ ಇಸ್ರೇಲಿಗರು ಅವರು ಮುಸ್ಲಿಮರಲ್ಲ, ಇರಾನ್ನವರು ಮುಸ್ಲಿಮರು. ಆ ಕಾರಣಕ್ಕೆ ಮುಸ್ಲಿಂ ದೇಶದ ಪರ ನಿಲುವನ್ನು ತಗೊಳ್ಳಿ, ಒಲವನ್ನು ತಗೊಳ್ಳಿ ಅಂತ ಹೇಳುವಂಥದ್ದು ಕಾಂಗ್ರೆಸ್ನ ಚಟ. ಇದು ಯಾವಾಗಲೂ ಮಾಡ್ಕೊಂಬರ್ತಾ ಇದೆ. ಇದಕ್ಕೇನೆ ಇವರ ನಿಲುವುಗಳ ವಿಚಾರದಲ್ಲಿ ಜನ ಅನುಮಾನ ಪಟ್ಟು ಈಗ 2 ಅಲ್ಲ 3ನೇ ಬಾರಿ ಬಿ ಜೆ ಪಿನ ಆಯ್ಕೆ ಮಾಡ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡೇ ಕಾಂಗ್ರೆಸ್ ಮತ್ತೊಮ್ಮೆ ನಾವು ಅವ್ರ ಹತ್ರ ಹೋದರೆ ಇರಾನ್ ಏನಾದರೂ ಫಂಡ್ ಮಾಡುತ್ತಾ ಎಲೆಕ್ಷನ್ಗೆ ಕಾಂಗ್ರೆಸ್ಗೆ ಗೊತ್ತಿಲ್ಲ. ಈಗಾಗಲೇ ಡೀಪ್ ಸ್ಟೇಟ್ ಅಂತ ಏನು ಹೇಳ್ತೀವಿ, ಒಂದಷ್ಟು ಯುರೋಪಿಯನ್ ಕಂಟ್ರೀಸು ಕಾಂಗ್ರೆಸ್ಗೆ ಫಂಡ್ ಮಾಡಿದರು. 3ನೇ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು, ಮೋದಿ ಸೋಲಬೇಕು, ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಗಳಾಯಿತು ಅನ್ನೋದನ್ನು ವಿಚಾರಗಳು ವಿಶ್ಲೇಷಣೆಗೆ ಒಳಪಡ್ತವೆ. ಅದನ್ನು ನೋಡ್ತಾ ಇದ್ದರೆ ಇರಾನ್ ಪರ ನಿಂತ್ಕೊಂಡ್ರೆ ಅಥವಾ ಮುಸ್ಲಿಂ ದೇಶಗಳ ಪರ ನಿಂತ್ಕೊಂಡ್ರೆ ನಮ್ಮ ದೇಶದಲ್ಲಿರುವಂಥ ಮುಸ್ಲಿಮರು ಇಲ್ಲಿ ಮತ ಹಾಕ್ತಾರೆ, ಆ ಮೂಲಕ ಗೆದ್ದು ಬರ್ಬೋದು ಅನ್ನೋ ಚಟಕ್ಕೆ ಬಿದ್ದಂಥ ಕಾಂಗ್ರೆಸ್ ಇಲ್ಲಿ ಮೋದಿ ಅವರಿಗೆ ಒತ್ತಾಯಿಸ್ತಾ ಇದೆ ಇರಾನ್ ಪರ ನಿಲುವನ್ನು ತಗೊಳ್ಳಿ ಅಂತ. ಇಷ್ಟಕ್ಕೂ ಇಲ್ಲಿವರೆಗೂ ಕೂಡ ಯುದ್ಧ ಶುರುವಾಗಿ 10 ದಿನ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಎಲ್ಲೂ ನರೇಂದ್ರ ಮೋದಿ ಇಸ್ರೇಲ್ ಪರ ನಿಲುವನ್ನು ತಗೊಂಡಿಲ್ಲ, ಇರಾನ್ ಪರ ನಿಲುವನ್ನು ತಗೊಂಡಿಲ್ಲ. ಇರಾನ್ಗೆ ಯಾವ ರೀತಿಯ ಯುದ್ಧವನ್ನು ಯುದ್ಧ ಬೇಡ, ಶಾಂತಿಯಿಂದ ಬಗೆಹರಿಸ್ಕೊಳ್ಳೋಣ ಅಂತ ಇರಾನ್ಗೆ ಇಸ್ರೇಲ್ಗೆ ಎರಡಕ್ಕೂ ಕೂಡ ಭಾರತ ಒಂದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಯುದ್ಧ ಯಾವ ಕಾರಣಕ್ಕೂ ಕೂಡ ಪರಿಹಾರ ಅಲ್ಲ. ಮೋದಿ ಹೇಳಿದರು ಇದು ಯುದ್ಧದ ಯುಗ ಅಲ್ಲ ಅನ್ನೋದನ್ನು ಮೋದಿ ಹೋದಲ್ಲೆಲ್ಲ ಹೇಳಿದ್ದಾರೆ. ಅವರು ಎಲ್ಲೂ ಕೂಡ ಇಸ್ರೇಲ್ ಪರವಾಗಿ ನಾವಿದ್ದೀವಿ ಅಂತ ಹೇಳ್ತಾ ಇಲ್ಲ. ಇದೇ ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ತೈನ್ ವಿರುದ್ಧ ಇಸ್ರೇಲ್ ಅಕ್ಟೋಬರ್ 7 ಅಮಾಯಕರನ್ನು ಹೇಗೆ ಪೆಹಲ್ಗಾಮಲ್ಲಿ ಇಸ್ರೇಲ್ನ ಭಾರತದ ಅಮಾಯಕರು ಬಲಿಯಾದರು, ಅದೇ ರೀತಿಯಲ್ಲಿ ಇಸ್ರೇಲ್ನ ಅಮಾಯಕರು ಬಲಿಯಾದಾಗ ಅಕ್ಟೋಬರ್ 7ಕ್ಕೆ ರಿಟಾಲಿಯೇಟ್ ಏನು ಮಾಡ್ತು ಇಸ್ರೇಲು, ಆ ರಿಟಾಲಿಯೇಷನ್ಗೆ ವಿರುದ್ಧವಾಗಿ ಪ್ಯಾಲೆಸ್ತೈನ್ನ ವ್ಯಾನಿಟಿ ಬ್ಯಾಗನ್ನು ಹಾಕ್ಕೊಂಡು ಬಂದಿದ್ರು ಪ್ರಿಯಾಂಕಾ ಗಾಂಧಿ. ಅಂದರೆ ನಮ್ಮ ಬೆಂಬಲ ಪ್ಯಾಲೆಸ್ತೈನ್ಗೆ ಅಂತ, ಇಲ್ಲಿ ನಮ್ಮ ಬೆಂಬಲ ಇರಾನ್ಗೆ ಅಂತಾರೆ. ಅಂದರೆ ಇವರು ಬೆಂಬಲ ಕೊಡೋದೆಲ್ಲ ವೋಟ್ ಬ್ಯಾಂಕ್ಗಾಗಿನೇನಾ? ಮೊದಲಿಗೆ ದಾಳಿ ಮಾಡಿದ್ದು ಪ್ಯಾಲೆಸ್ತೈನ್, ಅಂದರೆ ಗಾಜಾ ದಾಳಿ ಮಾಡಿದ್ದು, ಹಮಾಸ್ ದಾಳಿ ಮಾಡಿದ್ದು. ಅವರು ದಾಳಿ ಮಾಡಿದ್ದಕ್ಕೆ ಇಸ್ರೇಲ್ ನಮ್ಮ ಅಮಾಯಕ ಪ್ರವಾಸಿಗರನ್ನ ಬಲಿ ತೊಗೊಂಡ್ರಲ್ಲ ಅಂತ ರಿಟಾಲಿಯೇಟ್ ಮಾಡ್ತು. ಆ ರಿಟಾಲಿಯೇಟ್ ಮಾಡಿದ್ದೇ ತಪ್ಪ ಹಾಗಾದರೆ? ಈಗ ಭಾರತ ಪಾಕಿಸ್ತಾನ ದಾಳಿ ಮಾಡಿದ್ದಕ್ಕೆ ರಿಟಾಲಿಯೇಟ್ ಮಾಡ್ತು ಪೆಹಲ್ಗಾಮಲ್ಲಿ, ಆ ದಾಳಿ ಮಾಡಿದ್ದೇ ತಪ್ಪ? ಅಂದರೆ ಇವರ ಪ್ರಕಾರ ಎಲ್ಲೆಲ್ಲಿ ಮುಸ್ಲಿಂ ರಾಷ್ಟ್ರಗಳಿದೆಯೋ ಆ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಯಾರೂ ದಾಳಿ ಮಾಡಲೇಬಾರ್ದು. ಯಾಕಂದರೆ ಭಾರತದಲ್ಲಿ ಮುಸ್ಲಿಂ ಓಟ್ಗಳು ಬೇಕು ಇವ್ರಿಗೆ. ಇವರು ಸ್ವತಃ ಕ್ರಿಶ್ಚಿಯನ್ ಮೂಲದಿಂದ ಬಂದವರು, ಇಟಲಿಯಿಂದ ಬಂದವರು. ಇವರು ಕ್ರಿಶ್ಚಿಯನ್ರನ್ನ ಓಲೈಸೋದಿಲ್ಲ, ಓಟ್ಗೋಸ್ಕರ ಮುಸ್ಲಿಮ್ರನ್ನ ಓಲೈಸ್ತಾರೆ ಅಂತ ಹೇಳಿದರೆ ಇವರು ಧರ್ಮನೇ ಇವರು ಇಷ್ಟಪಡಲ್ಲ, ಓಟ್ ಬೇಕು, ಅಧಿಕಾರ ಬೇಕು ಅಂತ ಮತ್ತೊಂದು ಧರ್ಮ ಓಲೈಸ್ತಾರೆ ಅಂದರೆ ಜನ ಇವ್ರನ್ನ ನಂಬ್ತಾರ? ಅದಕ್ಕೇನೆ 3 ಬಾರಿ ಅಧಿಕಾರ ಕಳ್ಕೊಂಡಿದ್ದಾರೆ ಅನಿಸುತ್ತೆ. ಮುಂದೇನಾಗುತ್ತೋ ಗೊತ್ತಿಲ್ಲ. ಇದೆಲ್ಲವೂ ವೋಟ್ ಬ್ಯಾಂಕ್ ನಾಟಕ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ.